ಇಟ್ಕೊಡಂಗೆ ಹಂಗೆ ಇಟ್ಕೊಡ್ರಿ. ಹಾಂ ಹೇಳಿ ಸರ್. ಓಕೆನಾ? ನಮಸ್ಕಾರ ಸಿಹಿಮೊಗೆ, ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ನನ್ನ ಮಲೆನಾಡಿನ ಮುತ್ತುಗಳು ಸೀಸನ್ ನಲ್ಲಿ ಇವತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಮುತ್ತುಗಳು ಅಂದ್ರೆ ಸ್ವಾತಂತ್ರ್ಯೋತ್ಸವ ಚಳುವಳಿಯಲ್ಲಿ ಭಾಗವಹಿಸಿದ ಮುತ್ತುಗಳ ಬಗ್ಗೆ ನಾನು ಬಂದ್ಬಿಟ್ಟು ಅವ್ರ ಮನೆಗೆ ಬಂದ್ಬಿಟ್ಟು ಸ್ವಾತಂತ್ರ್ಯೋತ್ಸವ ಶಾಲೆನ ಕೊಡ್ತಾ ಇದ್ದೀನಿ. ಇವತ್ತು ನಾವು ಬಂದಿರತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಗ್ರಾಮ ಅಂತ ಹೇಳ್ಬೋದು. ಅದೇ ಈಸೂರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲನೇ ಗ್ರಾಮ ಈಸೂರು. ಆ ಈಸೂರಿಗೆ ಬಂದಿದ್ದೀವಿ. ನಾವಿಲ್ಲಿ ಈಸೂರಿನಲ್ಲಿ ನಮ್ಮ ಬೇಗೂರು ಬಸಪ್ಪನವರು ಅಂದ್ರೆ ಬೇಗೂರು ಬಸಪ್ಪನವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದವರು, ಈಸೂರು ದಂಗೆಯಲ್ಲಿ ಭಾಗವಹಿಸಿದವರು. ಅವರ ಮಗನಾಗಿರ್ತಕ್ಕಂಥ ಬೇಗೂರು ಶಿವಪ್ಪನವರಿಗೆ ನಾವು ಆ ಸ್ವಾತಂತ್ರ್ಯದ ಶಾಲನ್ನು ಅರ್ಪಿಸ್ತಾ ಇದ್ದೀವಿ. ನಿಜವಾಗ್ಲೂ ಈಗ ಬೇಗೂರು ಶಿವಪ್ಪನವರು ಸಂಕ್ಷಿಪ್ತವಾಗಿ ಆ ಈಸೂರು ದಂಗೆಯಲ್ಲಿ ಏನಾಯ್ತು, ಈಸೂರು ಚಳುವಳಿ ಅನ್ನೋದನ್ನ ಅದ್ಭುತವಾಗಿ ಹೇಳ್ತಾರೆ. ಸರ್ ಹೇಳಿ ಸರ್. 1942ರಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು. ಬ್ರಿಟಿಷ್ ಸರ್ಕಾರ ಇದ್ರೆ ಅವರು ನಮ್ಮಲ್ಲಿಂದ ಕಂದಾಯವನ್ನು ವಸೂಲಿ ಮಾಡ್ಕೊಂಡು ಹೋಗಿ ಅವ್ರದೇ ಆದ ಸರ್ಕಾರವನ್ನು ನಡೆಸ್ತಾ ಇದ್ರು. ಅದನ್ನ ಸಹಿಸಲಾರದೆ ನಮ್ಮೂರಿನ ಜನಗಳು ಏನ್ ಮಾಡಿದ್ರು, 1942 ಸೆಪ್ಟೆಂಬರ್ 27ರಲ್ಲಿ ಅವ್ರದೇ ಆದ ಒಂದು ಸರ್ಕಾರವನ್ನು ಮಾಡಿಕೊಂಡು ಸಾವುಕಾರ ಜಯಣ್ಣನವರು ತಹಸೀಲ್ದಾರ್ ಆಗಿದ್ರು, ಗೌಡ್ರು ಮಲ್ಲಪ್ಪಯ್ಯನವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವ್ರ ಕೈ ಕೆಳಗೆ 18 ಹುಡುಗರನ್ನ 18 ವರ್ಷದ ಒಳಗಿನವರನ್ನೇ ಪೊಲೀಸ್ ಮಾಡ್ಕೊಂಡು ಇವ್ರದೇ ಒಂದು ಸರ್ಕಾರವನ್ನು ರಚನೆ ಮಾಡ್ಕೊಂಡ್ರು. ಅಕ್ಷಿ ಬಾಕ್ಲಿಗೆ ಹೋಗಿ ಬೋರ್ಡ್ಗಳನ್ನ ಹಾಕ್ಯಂಡು ಭ್ರಷ್ಟ ಅಧಿಕಾರಿಗಳು ಊರೊಳಗೆ ಪ್ರವೇಶವಿಲ್ಲ, ನಾವು ಕಂದಾಯವನ್ನು ಕಟ್ಟುವುದಲ್ಲ ಅಂತ ಚಳವಳಿ ಮಾಡ್ತಿದ್ರು. ಅವತ್ತಿನ ದಿವಸ ಏನಾಯ್ತು, RI ಗೌಡ್ರೆಲ್ಲ ಸೇರ್ಕೊಂಡು ಕಂದಾಯ ವಸೂಲಿಗೆ ಬಂದ್ರು. ಕಂದಾಯ ವಸೂಲಿ ಬಂದಾಗ ನಮ್ಮೂರ್ ಜನ ಏನ್ ಮಾಡಿದ್ರು, ಅವ್ರನ್ನ ಕರ್ಕೊಂಬಂದು ನಾವೇನೇ ಕಾರ್ಯಕ್ರಮ ಮಾಡಿದ್ರೆ ಕಾಳಮ್ಮ ಈರಣ್ಣನೇ ಪ್ರೇರಣೆ, ಅಲ್ಲಿ ಅವ್ರನ್ನ ನಿಲ್ಸಿ ಅವರ ಪುಸ್ತಕಗಳನ್ನೆಲ್ಲ ಕಸ್ಕೊಂಡು ಸಂಜೆ 4:30 ತನಕ ನಿಲ್ಸಿ ವಾಪಸ್ಸು ಮತ್ತೆ ಪ್ಯಾಟಿಗೆ ಕಳಿಸಿದ್ರು. ಕಳ್ಸತ್ತು ಏನಾಯ್ತು, ಇವ್ರು ಹೋಗಿ ಸರ್ ನಮ್ಗೆ ಈಸೂರ ಭಾರಿ ಹಿಂಸೆ ಕೊಟ್ರು, ಬಹಳ ಕಷ್ಟ ಕೊಟ್ರು, ನಮ್ಮ ಟೋಪಿನೆಲ್ಲ ಹಾರೋಡ್ದು ಅವರು ಟೋಪಿ ಹಾಕಿದ್ರು, ನಾವ್ ಈಸೂರಿಗೆ ಕಂದಾಯ ವಸೂಲಿಗೆ ಹೋಗಲ್ಲ ಅಂತ ಹೋಗಿ ಚನ್ನಕೃಷ್ಣಯ್ಯನ ತಹಸೀಲ್ದಾರ್ ಇದ್ರು, ಅವ್ರ ಗಮನಕ್ಕೆ ಹೋಗಿ ಇಟ್ರು. ಅವಾಗ ಏನ್ ಮಾಡಿದ್ರು, ಚನ್ನಕೃಷ್ಣಯ್ಯನವರು ಕೆಂಚೇಗೌಡ ಅಂತ ಒಬ್ಬ ಸಭೆ ಕೊಟ್ಟಿದ್ರು. ಕೆಂಚೇಗೌಡ್ರೆ ನಾಳೆ ಈಸೂರಿಗೆ ಹೋಗ್ಬೇಕು, ನೀವು ಯಾವ ಕಾರಣಕ್ಕೂ ಬಂದೂಕ್ ತರಂಗಿಲ್ಲ, ನೀವು ಬಹಳ ಸಮಾಧಾನದಿಂದ ನನ್ನ ಜೊತೆ ಬರ್ಬೇಕು ಅಂತ ಹೇಳಿದ್ರು. ಇವ್ರು ಬಂದ್ರು ತಿರುಮರು ದಿವಸ 28ನೇ ತಾರೀಕು ಸೆಪ್ಟೆಂಬರ್ 28ಕ್ಕೆ ಬಂದ್ರು. ಇವ್ ಅವಾಗ ಏನ್ ಮಾಡಿದ್ರು, ಇವ್ರ ಟೋಪಿನೆಲ್ಲ ಹಾರ್ ಹೊಡೆದು ನಮ್ಮ ಯುವ ಪೀಳಿಗೆ ಅವ್ರದೇ ಆದ ಸರ್ಕಾರ ರಚನೆ ಮಾಡ್ಕೊಂಡಿದ್ರಲ್ಲ, ಅವಾಗ ಚನ್ನಕೃಷ್ಣಯ್ಯನವರು ಟೋಪಿ ಹಾಕ್ಯಂದ್ರು, ಕೆಂಚೇಗೌಡ ಟೋಪಿ ಹಾಕ್ಯಂಡಿಲ್ಲ. ಇಲ್ಲೇನು ಮಾಡಂಗಿಲ್ಲ, ಬರೀ ಈರಣ್ಣ ಗುಡಿಗೆ ಹೋಗೋಣ ಅಂತ ಕರ್ಕೊಂಡ್ ಹೋದ್ರು. ಈರಣ್ಣ ಗುಡಿಯಾಗ ಒಂದು ಗಂಟೆ ಇತ್ತು, ಆ ಗಂಟೆ 3 ಕಿಲೋಮೀಟರ್ ದೂರ ಕೇಳೋದು. ಆ ಗಂಟೆ ಹೊಡೆದ ಕೂಡಲೇ ಈಸೂರು ಜನ ಎಲ್ಲ ಸುತ್ತಮುತ್ತಲು ಜನನು ಸಹಿತ ಚುಚ್ಚುಗಳು ಇರ್ಬೋದು, ಗಾಮ ಇರ್ಬೋದು, ಚುಚ್ಕುಂಡಿ ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಕಷ್ಟ ಸುಖಗಳನ್ನ ಮಾತಾಡ್ತಿದ್ರು. ಅವಾಗ ಏನಾಯ್ತು, ಇವ್ರು ಸರ್ ನೀವು ಟೋಪಿಯನ್ನು ತೆಗೆದು ಹಾಕೊಂಡಿದ್ರೆ ನಾವೇ ಬಲಾತ್ಕಾರದಿಂದ ಹಾಕ್ತೇವೆ ಅಂತ ಕೆಂಚೇಗೌಡಗೆ ಟೋಪಿ ಹಾಕಕ್ ಹೋದ್ರು ನಮ್ಮ ಹುಡ್ರು. ಅವಾಗ ಏನ್ ಮಾಡಿದ, ಹಿಂಬದಿಯಿಂದ ಬಂದೂಕ್ ತಗೊಂಡು ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಅನ್ನೋರು ಹೊಡೆದ್ಬಿಟ್ರು. ಅವಾಗ ಪಣಿಯಪ್ಪಾಚಾರಿ ಸಣ್ಣದಾರ್ ಗುರುಶಾಂತಪ್ಪ ಅವರಿಗೆ ಎಡಗೈಗೆ ತಾಕ್ಯಂತ ಹೋಗ್ಬಿಡ್ತು ಬಂದೂಕು. ಅಲ್ಲಿ ಏನಾಗಿತ್ತು, ಅಲ್ಲಿ ಕಡಿಮೆ ತಿಮ್ಮಯ್ಯ ಶಾಸ್ತ್ರಿ ಮನೆ ಇದ್ರಿಗೆ ಕಟ್ಗಿ ಕಡ್ಕಡ್ ಹಾಕಿದ್ರು. ಆ ಟೈಮಿಗೆ ಬಂದೂಕ್ನ ಹೊಡೆದ್ಬಿಟ್ನಲ್ಲ ಅನ್ನೋ ಸಿಟ್ಟಿಗೆ ಅಡಿಹಳ್ಳಿ ಸಿದ್ದಮ್ಮ, ಪುಣಜಿ ಪಾರ್ವತಮ್ಮ, ಸಾವುಕಾರ ಹಾಲಮ್ಮ, ಅಯ್ಯೋ ನಮ್ಮ ಮಗಗ್ ಹೊಡೆದ್ಬಿಟ್ಟ ಅಂತ ಇವ್ರೇ ಹೊಡೆದ್ರು. ಹೋಗಿ ಇವ್ರು ಹೊಡೆದ್ ಕೂಡ್ಲೆ ಊರಾಳ ಜನನು ಸೇರಿ ಹೊಡೆದ್ಬಿಟ್ರು. ಆಕಸ್ಮಿಕವಾಗಿ ತಹಸೀಲ್ದಾರ್ ಸಬ್ ಇನ್ಸ್ಪೆಕ್ಟರ್ ಮೃತಪಟ್ಟೆ ಕೊಟ್ರು. ಅದು ನಮ್ಮ ಚುಚ್ಕುಂಡಿ ಕಾಡಪ್ಪ ಗೌಡ್ರಿಗೆ ಗೊತ್ತಾಯ್ತು ವಿಚಾರ. ಅವ್ರು ತಕ್ಷಣ ಬಂದು ಈ ಭಾಗದ ಈಗ CM ಇದ್ದಂಗೆ ಕಾಡಪ್ಪ ಗೌಡ್ರು ಅಂದ್ರೆ ಅವ್ರು ಬಂದು, ಸಾವುಕಾರ ಬಸವಣ್ಣಪ್ಪನವ್ರೇ ನೀವು ಮಾಡಬಾರ್ದಿತ್ತು, ಇವ್ರು ಬ್ರಿಟಿಷ್ ನೌಕರದಾರರು, ಇವ್ರ ಸ್ರವಗಳನ್ನ ತಗೊಂಡು ನಾನು ಶಿಕಾರ್ಪುರಕ್ಕೆ ಹೋಗಿ ಅವ್ರ ಅಂತ್ಯಕ್ರಿಯೆ ಮಾಡಕ್ ಸರ್ಕಾರಕ್ಕೆ ಒಪ್ಪಿಸ್ತೇನೆ, ನೀವೆಲ್ಲ ಊರ್ ಬಿಡ್ರಿ ಅಂತ ಹೇಳಿದ್ರು. ಅವ್ರ ಮಾತಿಗೆ ಬೆಲೆ ಕೊಟ್ಟು ಮುದುಕರು ಮುಳ್ರು ಅಷ್ಟೇ ಇದ್ರು, ಎಲ್ಲರೂ ಊರ್ ಬಿಟ್ಟು ಹೋದ್ರು. ಅವಾಗ ಏನಾಯ್ತು, ಈ ಬ್ರಿಟಿಷ್ ಸರ್ಕಾರ ಬಂದೇ ಬಿಡ್ತು. ಸಂಜೆ 4 ಗಂಟೆ ಬಂದ್ ಇಡೀ ಊರನ್ನೆಲ್ಲ ಲೂಟಿ ಹೊಡಿತು. ಈಸೂರಿನಲ್ಲಿ ಇದ್ದಂತ ಖನಿಜ ಸಂಪತ್ತು ಎದ್ಲಿ ಇದ್ದಿದ್ದಿಲ್ಲ, ಎಲ್ಲಾ ಲೂಟಿ ಹೊಡಿತು. ಸಾವುಕಾರ ಮನೆನ ಬೆಂಕಿ ಇಟ್ಟು ಸುಟ್ರು. ಆಮೇಲೆ ಏನಾಯ್ತು, ಜನ ಈ ಶಿಕಾರಿಪುರದವ್ರು ಒಬ್ರು ಪರಮೇಶಪ್ಪ ಅಂತ ಇಲ್ಲಿ ನಮ್ಮೂರ ಮದುವೆ ಆಗಿದ್ರು. ಅವ್ರ ಹತ್ರ ಸುಳ್ಳನ್ನು ಹೇಳಿಸಿದ್ರು ಬ್ರಿಟಿಷರು. ಕಾಡಪ್ಪ ಗೌಡ್ರು ಹೇಳಿದಾರೆ ಎಲ್ಲರೂ ಊರ್ ಸೇರ್ಬೇಕಂತೆ ಅಂತ. ಹಂಗಂದ್ ಕೂಡ್ಲೆ ಜನ ಏನ್ ಮಾಡಿದ್ರು, ಎಲ್ಲ ಬಾಚಿಮಟ್ಟಿ ಕಾಡ್ನಾಗಿದ್ರು. ಆ ಕಾಡ್ನಾಗಿದ್ದ ಜನರಿಗೆಲ್ಲನ ಅಶ್ನಿಗೇರಿ ಇರ್ಬೋದು, ಚಿಕ್ಕಾಪುರ ಇರ್ಬೋದು, ಅವರು ಸಾಲೂರ್ ಇರ್ಬೋದು, ಇವರೆಲ್ಲ ರಾತ್ರಿ ಅವ್ರಿಗೆ ಊಟ ಬಟ್ಟೆಗಳನ್ನ ಒಯ್ದು ಕೊಡ್ತಿದ್ರಂತೆ. ಕಾಡಪ್ಪ ಗೌಡ್ರು ಹೇಳಿದಾರಲ್ಲ ಅಂದು ಒಬ್ಬೊಬ್ಬ 10-15 ಜನ ಊರಿಗೆ ಬರಕತ್ತಿದ್ರು. ಅಲ್ಲಿ ನಮ್ದೊಂದು
ರೇಷ್ಮೆ ದಾರಿ ಅಂತ ಐತಿ. ದಾರಿ ಕೆಳಗಿತ್ತು. ಹಾ. ಆ ದಾರಿ ಮಗ್ಲ ಏರಿ ಬಹಳ ಎತ್ತರಕ್ಕಿತ್ತು. ಹೌದು. ಅದರಲ್ಲಿ ಬ್ರಿಟಿಷರು ಕುತ್ಕೊಂಡು ಹಾ. ನಮ್ಮ ಕಾಡಿನಿಂದ ಊರಿಗೆ ಬರೋ ಜನಗಳನ್ನ ಹಾ. ಬಿಡದಂಗ 4-5 ದಿವಸ ದಿನ 50-10 ಜನ 20 ಜನ 30 ಜನ ಹಾ. ನಮ್ಮ ಊರವ್ರಿಗೆ ಗೊತ್ತಾಗದಂಗನೆ ಸಾಗರ ಜೈಲಿಗೆ ಒಯ್ಯೋದು, ಅಲ್ಲಿಂದ ಬೆಂಗಳೂರು ಜೈಲಿಗೆ ಒಯ್ಯೋದು, ಹಾ. ಹಿಂಗ ಮಾಡಿ ಆಗೋತು. ಹ್ಮ್. ಆಗತ್ತು ಏನಾಯ್ತು, ಆಮೇಲೆ ಬ್ರಿಟಿಷ್ ಸರ್ಕಾರ ಹ್ಮ್. 11 ಜನಕ್ಕೆ ಗಲ್ಲು ಶಿಕ್ಷೆ ಕೊಡ್ತು. ಹ್ಮ್. 51 ಜನಕ್ಕೆ ಜೀವಾವಧಿ ಶಿಕ್ಷೆ ಕೊಡ್ತು. ಹ್ಮ್. ಜೀವಾವಧಿ ಶಿಕ್ಷೆ ಕೊಟ್ರೆ ಅದರಲ್ಲಿ ಹ್ಮ್. 5 ಜನ ಏನಾದ್ರು ಹ್ಮ್. ಮಲ್ಲಪ್ಪ, ಗೂರಪ್ಪ, ಸೂರ್ಯನಾರಾಯಣಾಚಾರಿ, ಬಡ್ಕಳ್ಳಿ ಹಾಲಪ್ಪ, ಗೌಡ್ರ ಶಂಕರಪ್ಪ, ಹ್ಮ್. 5 ಜನಕ್ಕೆ ಗಲ್ಲು ಆಗೇ ಬಿಡ್ತು. ಹ್ಮ್. ಅಷ್ಟಕ್ಕೆ ಏನಾಯ್ತು, ಮೈಸೂರು ಮಹಾರಾಜರಿಗೆ ಮಕ್ಕಳೇ ಇದ್ದಿಲ್ಲಂತೆ 3 ತಲೆಮಾರು. ಹ್ಮ್. ಜಯಚಾಮರಾಜ ಒಡೆಯರಿಗೆ ಗಾಯತ್ರಿ ದೇವಿ ಅಂತ ಮಗಳು ಹುಟ್ಟಿದ ಮೇಲೆ ಹ್ಮ್. ಅವರು ಕರುಣೆ ಬಂದು ಅವರು ದೇಶಕ್ಕಾಗಿ ಹೋರಾಟ ಮಾಡ್ಯಾರ ಎಂದು ನಿನ್ನ 6 ಜನ ಗಲ್ಲನ್ನ ತಪ್ಪಿಸಿದ್ರು. ಹೌದು. ಉಜ್ಜಳ್ಳಿ ಗುರುಶಾಂತಪ್ಪ, ಸಣ್ಣದರ್ ಗುರುಶಾಂತಪ್ಪ, ರಾಮಳ್ಳಿ ಹೊಳಬಸಪ್ಪ, ಹೌದು. ಚಿಪ್ಪೀರ್ ಹುಚ್ಚರಾಯಪ್ಪ, ಹಿರೇಮಠದರ್ ಶಿವಯ್ಯ, ಇವ್ರನ್ನ 6 ಜನ ಗಲ್ಲನ್ನು ತಪ್ಪಿಸಿದ್ರು. ಅದ್ರ ಮಹಿಳೆಯರಿಗೂ ಸಹಿತ 3 ಜನಕ್ಕೆ ಜೀವಾವಧಿ ಶಿಕ್ಷೆ ಆಗಿತ್ತು. ಅದರ ಮುಂಚೆನಿ ಹೋರಾಟಗಾರರೇ ಮಹಿಳೆಯರು. ಆದ್ರೆ ಅವರಿಗೆ ಗಲ್ಲು ಹಾಕ್ಬಾರ್ದು ಅಂತ, ಮಹಿಳೆಯರಿಗೆ ಹಾಕ್ಬಾರ್ದು ಅಂತ ಒಂದು ಆದೇಶ ಇತ್ತಂತೆ. ಆ ಉದ್ದೇಶ ಅವರು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿ ಬಂದ್ರು. ಅವತ್ತಿನ ಕಾಲ ನಮ್ಮ ಜನ ಸ್ವಾತಂತ್ರ್ಯ ತಂದು ಕೊಟ್ಟದಕ್ಕೆ ನಾವ್ ಇಷ್ಟು ಮಾತಾಡಕ್ ಸಾಧ್ಯತೆ ಆಗೈತಿ. ಇವತ್ತು ಅವ್ರ ಹೆಂಗೆ ಹೋರಾಡಿದಾರೋ ನಾವು ಸಹಿತ ದೇಶಕ್ಕಾಗಿ ದುಡಿಬೇಕು, ದೇಶಕ್ಕಾಗಿ ಮಡಿಬೇಕು, ಭಾರತ ನಮ್ಮ ದೇಶ ಎಂದು ದುಡಿಬೇಕು ಅಂತ ಹೇಳ್ತಾ ಇನ್ನೂ ಬಹಳ ಐತಿ. ನಿಮ್ಗೆ ಟೈಮ್ ಇಲ್ಲದಕ್ಕೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ಸ್ವತಂತ್ರ ಹೋರಾಟದ ಬಗ್ಗೆ ಸ್ವಲ್ಪ ಹೇಳಿ. ಸ್ವತಂತ್ರ ಹೋರಾಟದ ಬಗ್ಗೆ ಒಂದು ಲಾವಣಿನ ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್, ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್. ಈಸೂರೆಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ, ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ. ಅವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ, ಅವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ, ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ. 42ನೇ ಸಾಲಣ್ಣ ಕಿಟ್ಟು ಇಂಡಿಯಾ ಚಳವಳಿ ಅಣ್ಣ, 42ನೇ ಸಾಲಣ್ಣ ಕಿಟ್ಟು ಇಂಡಿಯಾ ಚಳವಳಿ ಅಣ್ಣ. ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ, ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ. ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್, ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್. ಈಸೂರೆಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ, ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ, ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. ಗೂರಪ್ಪನವರು, ಮಲ್ಲಪ್ಪನವರು, ಸೂರ್ಯನಾರಾಯಣಾಚಾರಿ. ಗೂರಪ್ಪನವರು, ಮಲ್ಲಪ್ಪನವರು, ಸೂರ್ಯನಾರಾಯಣಾಚಾರಿ. ಬಡ್ಕಳ್ಳಿ ಹಾಲಪ್ಪ, ಗೌಡಾರ ಶಂಕರಪ್ಪ, ಬಡ್ಕಳ್ಳಿ ಹಾಲಪ್ಪ, ಗೌಡಾರ ಶಂಕರಪ್ಪ. ಮಾಡ್ಯಾರೋ 5 ಮಂದಿ ಗಲ್ಲನ್ನ, ಮಾಡ್ಯಾರೋ 5 ಮಂದಿ ಗಲ್ಲನ್ನ. ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ, ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ. ಹೊಡಿಬರದೊಡೆತ ಹೊಡೆದಾರಣ್ಣ, ಕೊಡುಬರ ಕಷ್ಟ ಕೊಟ್ಟಾರಣ್ಣ. ಹೊಡಿಬರದೊಡೆತ ಹೊಡೆದಾರಣ್ಣ, ಕೊಡುಬರ ಕಷ್ಟ ಕೊಟ್ಟಾರಣ್ಣ. ಆದರೂ ಇವರು ಹೆದರ್ಲಿಲ್ಲಣ್ಣ, ಸ್ವತಂತ್ರವನ್ನು ಪಡೆದಿದ್ದರಣ್ಣ. ಆದರೂ ಇವರು ಹೆದರ್ಲಿಲ್ಲಣ್ಣ, ಸ್ವತಂತ್ರವನ್ನು ಪಡೆದಿದ್ದರಣ್ಣ. ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ, ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ. ಸಿಂಧೂರ ಲಕ್ಷ್ಮಣ ಶಿವಪ್ಪನಕನಂತೆ, ಸಿಂಧೂರ ಲಕ್ಷ್ಮಣ ಶಿವಪ್ಪನಕನಂತೆ. ದೇಶ ಸೇವೆಗಾಗಿ ದುಡಿದಿದ್ರಣ್ಣ, ದೇಶ ಸೇವೆಗಾಗಿ ದುಡಿದಿದ್ರಣ್ಣ. ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ, ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ. ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ, ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ. ಹಡಿಹಳ್ಳಿ ಸಿದ್ದಮ್ಮ ಪುಣಜಿ ಪರ್ವತಮ್ಮ, ಹಡಿಹಳ್ಳಿ ಸಿದ್ದಮ್ಮ ಪುಣಜಿ ಪರ್ವತಮ್ಮ. ಸಾವುಕಾರ ಹಾಲಮ್ಮ, ಸಾವುಕಾರ ಹಾಲಮ್ಮ. ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ, ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ.
ವೀರಾದಿ ವೀರ ಮಹಿಳೆಯರಣ್ಣ ಈ ಸೂರಿನಲ್ಲೇ ಜನಿಸಾರಣ್ಣ. ವೀರಾದಿ ವೀರ ಮಹಿಳೆಯರಣ್ಣ ಈ ಸೂರಿನಲ್ಲೇ ಜನಿಸಾರಣ್ಣ. ಕಿತ್ತೂರ ರಾಣಿ ಕೆಳದಿಚ್ಚ ನಮ್ನಂತೆ, ಕಿತ್ತೂರ ರಾಣಿ ಕೆಳದಿಚ್ಚ ನಮ್ನಂತೆ. ದೇಶ ಸೇವೆಗಾಗಿ ದುಡಿದಿದ್ರಣ್ಣ, ದೇಶ ಸೇವೆಗಾಗಿ ಮುಡಿದಿದ್ರಣ್ಣ. ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ, ಎಷ್ಟೋ ಹೇಳಾಲಣ್ಣ ಇವರ ಚರಿತ್ರೆಯನ. ಮೈಸೂರ ಮಹಾರಾಜರಣ್ಣ, ಮೈಸೂರ ಮಹಾರಾಜರಣ್ಣ. ಎಸೂರು ಕೊಟ್ಟಾರು ಗೀಸೂರು ಕೊಡೋದಿಲ್ಲ, ಎಸೂರು ಕೊಟ್ಟಾರು ಗೀಸೂರು ಕೊಡೋದಿಲ್ಲ ಎಂದಿದ್ರು ಕೇಳ್ರಣ್ಣ. ಇವರು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ರು ಕೇಳ್ರಣ್ಣ, ಇವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದಿದ್ರು ಕೇಳ್ರಣ್ಣ. ಜೈ ಹಿಂದ್, ಜೈ ಕರ್ನಾಟಕ.